ಯುದ್ಧ ಶುರುವಾಗಿದೆ ಇದೇ ಕಾರಣಕ್ಕಾಗಿ. ಯುರೇನಿಯಂ ಎನ್ರಿಚ್ಮೆಂಟ್ 60% ಆಯಿತು. 60% ಅಂದರೆ 60% ಆಗಿದೆ. ಅದು 90% ಆಯಿತು ಅಂತಾದರೆ ಇರಾನ್ನ ಕೈಯಲ್ಲಿ ಪ್ರಬಲವಾದಂಥ ಅಣ್ವಸ್ತ್ರ ಸಿಕ್ತು ಅಂತ ಅರ್ಥ. ಇರಾನ್ ಕೈಯಲ್ಲಿ 440 kg ಎನ್ರಿಚ್ಡ್ ಯುರೇನಿಯಂ ಇದೆ. ಅದೇ ಈಗ ಅಮೆರಿಕ ಮತ್ತು ಇಸ್ರೇಲ್ನ ತಲೆನೋವಿಗೆ ಕಾರಣ ಆಗಿರೋದು. ಸೊ ಅದನ್ನು ನಿಲ್ಲಿಸಿ ಅಂತ ಅಮೆರಿಕ ಹೇಳ್ತಾ ಇದೆ. ಇನ್ನು ಹಾನಿಯಾದಂಥ ರಿಯಾಕ್ಟರ್ಗಳನ್ನು, ಪರಮಾಣು ರಿಯಾಕ್ಟರ್ಗಳನ್ನು ಬಂದ್ ಮಾಡಬೇಕು ಅಂತ ನಟಾಜ್ ಮತ್ತು ಇಸ್ಫಹಾನ್ ಇಲ್ಲಿ ಅಣ್ವಸ್ತ್ರ ತಯಾರಿಸ್ತಾ ಇದೆ ಇರಾನು ಅನ್ನುವಂಥ ಅನುಮಾನ ಅಮೆರಿಕ ಮತ್ತು ಇಸ್ರೇಲಿಗಿದೆ. ಅದನ್ನು ಬಂದ್ ಮಾಡಬೇಕು ಅಂತ ಮುಂದಿನ ಪರಮಾಣು ಕಾರ್ಯಕ್ರಮಗಳಿಗೆ ಕಡ್ಡಾಯ ಅನುಮತಿಯನ್ನು ಅಮೆರಿಕದಿಂದ ಪಡಿಬೇಕು ಇರಾನು ಅಂತ. ಶಸ್ತ್ರಾಸ್ತ್ರ ಕಾಯ್ದೆಯನ್ನು ಒಪ್ಪಿಕೊಂಡು ಕ್ಷಿಪಣಿ ಸಾಮರ್ಥ್ಯವನ್ನು 1000ಕ್ಕೆ ಸೀಮಿತಗೊಳಿಸಿ ಅಂತ ಅಮೆರಿಕ ಷರತ್ತು ಹಾಕಿದೆ ಇರಾನಿಗೆ. ಇದರ ಜೊತೆಗೆ ಲೆಬನಾನ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂಥ ಹೆಜ್ಬುಲ್ಲಾ, ಯಮನ್ನಲ್ಲಿ ಕಾರ್ಯಾಚರಿಸ್ತಾ ಇರುವಂಥ ಹೌತಿ ಮತ್ತು ಹಮಾಸ್ ಪ್ಯಾಲೆಸ್ತೀನಲ್ಲಿ ಕಾರ್ಯಾಚರಿಸ್ತಾ ಇರುವಂಥ ಸಂಘಟನೆ, ಈ 3 ಸಂಘಟನೆಗಳು ಹೆಜ್ಬುಲ್ಲಾ, ಹೌತಿ ಮತ್ತು ಹಮಾಸ್, ಇದಕ್ಕೆ ಇರಾನ್ ಏನು ಹಣಕಾಸಿನ ಬೆಂಬಲವನ್ನು ಕೊಡ್ತಾ ಇದೆ. ಇರಾನ್ನ ಪ್ರಾಕ್ಸಿ ಆರ್ಗನೈಸೇಷನ್ಸ್, ಪ್ರಾಕ್ಸಿ ಭಯೋತ್ಪಾದನಾ ಸಂಘಟನೆಗಳಿವು 3 ಕೂಡ. ಇದಕ್ಕೆ ಇರಾನ್ ಕೊಡ್ತಾ ಇರುವಂಥ ಹಣಕಾಸು ಬೆಂಬಲವನ್ನು ನಿಲ್ಲಿಸಬೇಕು ಅನ್ನುವಂಥ ಷರತ್ತನ್ನು ಅಮೆರಿಕ ಅಧ್ಯಕ್ಷ ಇರಾನಿಗೆ ವಿಧಿಸಿರೋದು. ಈ ಷರತ್ತನ್ನು ಇರಾನ್ ಒಪ್ಪಿಕೊಳ್ಳುತ್ತಾ ಅದು ಆನಂತರದ್ದು. ಬಟ್ ಈಗ ಇದಕ್ಕೂ ಒಪ್ಪಿದ್ರೆ ನಾವು ಯುದ್ಧ ನಿಲ್ಲಿಸ್ತೀವಿ ಅನ್ನೋ ಯೋಚನೆಯನ್ನು ಅಥವಾ ಆಫರನ್ನು ಅಮೆರಿಕದ ಅಧ್ಯಕ್ಷ ಇರಾನ್ ಮುಂದಿಟ್ಟಿದ್ದಾರೆ ಅನ್ನುವಂಥ ಮಾಹಿತಿಯೂ ಕೂಡ ಲಭ್ಯ ಆಗ್ತಾ ಇದೆ. ಇದರ ಮಧ್ಯೆ 5 ದಿನ ನಾವು ದಾಳಿ ಮಾಡಲ್ಲ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.